ಫಟಾಫಟ್ 50ಗೆ ಸ್ವಾಗತ. ನಾನು ಚೈತ್ರ ಅಂಚನ್. ನಾನು ಅವಿನಾಶ್ ಶಿವನ್. ಮನೆ ಈಗ ಫಟಾಫಟ್ 50ಯಲ್ಲಿ ಏನೇನಿದೆ ನೋಡ್ತಾ ಹೋಗೋಣ. ಸಾರಿಗೆ ಬಸ್ ಪ್ರಯಾಣದ ದರ 15% ಹೆಚ್ಚಿಸಿ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕಿದೆ. 4 ಸಾರಿಗೆ ನಿಗಮಗಳಿಂದಲೂ ಕೂಡ ದರ ಏರಿಕೆ ಪ್ರಸ್ತಾಪ ಆಗಿತ್ತು. 2013ರಿಂದಲೂ ಬಸ್ ದರ ಏರಿಸಿರಲಿಲ್ಲ. ಬಿಎಂಟಿಸಿ 42%, ಕೆಎಸ್ಆರ್ಟಿಸಿ 25%, 25ರಿಂದ 30%, ಕೆಕೆಆರ್ಟಿಸಿ 25ರಿಂದ 30% ಪ್ರಯಾಣ ದರ ಹೆಚ್ಚಳಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ವು. ಸಾರಿಗೆ ಇಲಾಖೆಗೆ 3650 ಕೋಟಿ ಹೆಚ್ಚುವರಿ ಹೊರೆಯಾಗಿದೆ ಅಂತ ನವೆಂಬರ್ನಲ್ಲಿ ಸಿಎಸ್ ಶಾಲಿನಿ ರಜನೀಶ್ ನೇತೃತ್ವದಲ್ಲಿ ನಡೆದಿದ್ದ ಸಭೆಯಲ್ಲಿ ಅಧಿಕಾರಿಗಳು ಆಳಲು ತೋಡಿಕೊಂಡಿದ್ರು. ನಷ್ಟದ ಪರಿಹಾರಕ್ಕೆ 15% ಪ್ರಯಾಣ ದರ ಹೆಚ್ಚಳದ ಬಗ್ಗೆ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿತ್ತು. ಬಳಿಕ ಪ್ರಯಾಣ ದರ ಏರಿಕೆ ಮಾಡಬೇಕು ಅಂತ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸೋದಕ್ಕೆ ತೀರ್ಮಾನ ಮಾಡಲಾಗಿತ್ತು. ಜನವರಿ 5ರಿಂದ ಪರಿಷ್ಕೃತ ದರ ಜಾರಿಗೆ ಬರಲಿದೆ. ಖರ್ಗೆ ಸುಪುತ್ರ ಪ್ರಿಯಾಂಕ್ ಖರ್ಗೆ ಸಾರ್ವಜನಿಕ ಬದುಕಿನ ಎಲ್ಲ ಮಟ್ಟ ಮೀರಿದಂತವರು. ಅವರು ರಾಜೀನಾಮೆ ಕೊಡ್ತಾರೆ ಅನ್ನೋ ನಿರೀಕ್ಷೆ ನಮಗಿಲ್ಲ. ಆದರೆ ನಾವು ಜನರನ್ನ ಜಾಗೃತಿ ಮಾಡೋದಕ್ಕೆ ಹೋರಾಟ ಮುಂದುವರಿಸ್ತೀವಿ ಅಂತ ಮಂಗಳೂರಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸಚಿನ್ ಪಾಂಚಾಳ್ ಸಾವಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಬೆಂಗಳೂರಿನಲ್ಲಿ ಪ್ರಿಯಾಂಕ್ ಖರ್ಗೆ ಪುನರುಚ್ಚಾರ ಮಾಡಿದ್ದಾರೆ. ನನ್ನ ರಾಜೀನಾಮೆ ಕೊಡಿಸೋದಕ್ಕೆ ಖರ್ಗೆಗೆ ಕಪ್ಪು ಚುಕ್ಕಿಯನ್ನು ತರುವುದಕ್ಕೆ ಬಿಜೆಪಿಯವರು ಯತ್ನಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆಯಿಂದ ಬಿಜೆಪಿ ಅಭ್ಯರ್ಥಿ ಮಣಿಕಂಠ ರಾಠೋಡ್ ಆಡಿಯೋ ಬಿಡುಗಡೆ ಆಗಿದೆ. ಮಣಿಕಂಠ ರಾಠೋಡ್ ಮೇಲೆ 220ರಿಂದ 40 ಕೇಸ್ ಇದೆ. ನಾಳೆ ಇವನ ಬ್ಯಾನರ್ ಅಡಿ ಕಲಬುರಗಿಗೆ ಬಂದು ಹೋರಾಟ ಮಾಡ್ತೀನಿ ಅಂತೀರಿ, ನಿಮಗೆ ನಾಚಿಕೆ ಆಗಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಚಿನ್ ಮನೆಗೆ 5 ಲಕ್ಷ ತೆಗೆದುಕೊಂಡು ಹೋಗಿದ್ದ ವಿಜಯೇಂದ್ರ ಗುತ್ತಿಗೆದಾರ ಸಂತೋಷ್ ಮನೆಗೆ ಯಾಕೆ ಹೋಗಲಿಲ್ಲ? ಆದರೆ ಸಚಿನ್ ಕೇಸ್ನಲ್ಲಿ ನನ್ನ ಹೆಸರೇ ಬರೆದಿಲ್ಲ, ತಿರುಚಿ ಮಗುಚಿ ಹಾಕಿದ್ರಲ್ಲ, ನಾಚಿಕೆ ಆಗಲ್ವಾ? ಬಿಜೆಪಿಯವರು ಸುಳ್ಳಿನ ಮಹಾಶೂರರು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದಲ್ಲಿ ಆರೋಪ ನಿಜವಾದ್ರೆ ನೋಡೋಣ, ಮೊದಲು ತನಿಖೆ ಆಗಲಿ ಅಂತ ಬೆಂಗಳೂರಿನಲ್ಲಿ ಪಿಡಬ್ಲ್ಯೂಡಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬಿಜೆಪಿಯವರು ಹೇಳದಂತೆ ಸಿಬಿಐಗೆ ಕೊಡಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಸಚಿನ್ ಪಾಂಚಾಳ್ ಹೆಸರಿನಲ್ಲಿ ಎಲ್ಲೂ ಲೈಸೆನ್ಸ್ ಇಲ್ಲ, ಆತ ಗುತ್ತಿಗೆದಾರನೇ ಅಲ್ಲ ಅಂತ ಬೀದರ್ ಜಿಲ್ಲೆ ಘಟಕದ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಜಗನ್ನಾಥ್ ಶೇಗಜಿ ಟಿವಿ9ಗೆ ಮಾಹಿತಿಯನ್ನು ನೀಡಿದ್ದಾರೆ. ಸಚಿನ್ ಗುತ್ತಿಗೆದಾರನೇ ಆಗಿದ್ರೆ ನಾವು ಪ್ರತಿಭಟಿಸ್ತೀವಿ, ಜೊತೆಗೆ ನಿಲ್ತೀವಿ ಅಂತ ತಿಳಿಸಿದ್ದಾರೆ. ಸಚಿನ್ ಹುಟ್ಟೇ ಇಲ್ಲ ಎಂಬಂತೆ ಮಾಡ್ತಾರೆ ಎಂಬ ಭಯ ಕಾಡ್ತಿದೆ ಅಂತ ಸಚಿನ್ ಸಹೋದರಿ ಸುರೇಖಾ ಆತಂಕ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಉಳಿದಿಲ್ಲ, ಕೇಂದ್ರದಿಂದ ಪ್ರಕರಣದ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಪ್ರಧಾನಿ ಮೋದಿಗೂ ಈ ಕುರಿತು ಪತ್ರ ಬರೆಯಲು ಪ್ರಯತ್ನ ಪಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ಮಂಡ್ಯ ನಗರದಲ್ಲಿ ಸಂಜಯ್ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟಿಸಿದ್ರು. ಪ್ರಿಯಾಂಕ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಸಚಿನ್ ಸಾವಿಗೆ ಖರ್ಗೆ ಸುಪಾರಿ ಎಂಬ ಪೋಸ್ಟರ್ ಹಿಡಿದು ಕಿಡಿಕಾರಿದ್ರು. ಸಚಿನ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಜನವರಿ 4ರಂದು ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಲಿದೆ. ಪ್ರಿಯಾಂಕ್ ರಾಜೀನಾಮೆ ಪಡೆಯಲು ಸಿಎಂ ಗಡಗಡ ನಡುತ್ತಿದ್ದಾರೆ. ನಮ್ಮದೆಲ್ಲ ಪ್ರಿಯಾಂಕ್ ಖರ್ಗೆ ಬಟ್ಟೆ ಹರಿದು ಹೋಗುತ್ತೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಗುಡುಗಿದ್ದಾರೆ. ಡೆತ್ ನೋಟ್ನಲ್ಲಿ ನನ್ನ ಹೆಸರಿಲ್ಲ ಎಂದಿದ್ದ ಸಚಿವ ಪ್ರಿಯಾಂಕ್ ಖರ್ಗೆಗೆ ಕುರುಡಿದೆ. ಸಚಿನ್ ಡೆತ್ ನೋಟ್ನಲ್ಲಿ ಅವರ ಹೆಸರಿದೆ, ಮಂತ್ರಿಗಳ ಭೇಟಿ ಆಗಿರುತ್ತೆ ಅಂತ ಅದರಲ್ಲಿ ಉಲ್ಲೇಖವಾಗಿದೆ, ಹೀಗಂತ ಛಲವಾದಿ ನಾರಾಯಣಸ್ವಾಮಿ ಗುಡುಗಿದ್ದಾರೆ. ಸಚಿನ್ ಗುತ್ತಿಗೆದಾರ ಆಗಿದ್ದಾನೋ ಇಲ್ವೋ ಅನ್ನೋದು ನಮಗೆ ಬೇಡ, ಇದರಲ್ಲಿ ತನಿಖೆ ಗೊತ್ತಾಗುತ್ತೆ. ತನಿಖೆ ಮಾಡಿದ್ರೆ ಮಂತ್ರಿ ಹೆಸರು ಬಂದ ಮೇಲೆ ಆ ಮಂತ್ರಿ ರಾಜೀನಾಮೆ ಕೊಡಲೇಬೇಕು ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ಸಚಿನ್ ಪಾಂಚಾಳ್ ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಹೆಸರಿಲ್ಲ ಎಂಬ ಕಾಂಗ್ರೆಸ್ ನಾಯಕರ ಸಮರ್ಥನೆಗೆ ಬಿಜೆಪಿ ಕೌಂಟರ್ ಕೊಟ್ಟಿದೆ. ರಿಜಿಸ್ಟರ್ ಪೋಸ್ಟ್ ಮೂಲಕ ಡೆತ್ ನೋಟ್ ಪ್ರತಿಯನ್ನ ಸಿಎಂ ಸಿದ್ದರಾಮಯ್ಯ, ಎಐಸಿಸಿ ಅಧ್ಯಕ್ಷ ಖರ್ಗೆ, ಡಿಸಿಎಂ ಡಿಕೆ ಹಾಗೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ರಿಜಿಸ್ಟರ್ ಪೋಸ್ಟ್ ಮಾಡಿದೆ. ಮೃತ ಸಚಿನ್ ಪಾಂಚಾಳ್ ಕುಟುಂಬಕ್ಕೆ ನ್ಯಾಯ ಕೊಡಿಸುತ್ತೇವೆ, ಪರಿಹಾರ ಹೆಚ್ಚಿಸಲು ಹಾಗೂ ಅವರ ಕುಟುಂಬ ಸದಸ್ಯರಿಗೆ ಸರ್ಕಾರಿ ಕೆಲಸ ನೀಡಲು ಮನವಿ ಮಾಡ್ತೇವೆ. ಸಿಒಡಿ ಮೇಲೆ ಯಾಕೆ ಬಿಜೆಪಿಯವರಿಗೆ ಸಿಐಡಿ ಅವರಿಗೆ ನಂಬಿಕೆ ಇಲ್ಲ ಅಂತ ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಕಿಡಿಕಾರಿದ್ದಾರೆ. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆಗೂ ಮುನ್ನ ಡಿಸೆಂಬರ್ 24ನೇ ತಾರೀಕು ಆತನ ಚಲನವಲನದ ಸಿಸಿಟಿವಿ ದೃಶ್ಯ ಲಭ್ಯವಾಗಿದೆ. ಬೀದರ್ನ ಪ್ರತಾಪ್ ನಗರ ಖಾಸಗಿ ಬಾರ್ನಲ್ಲಿ ಸಚಿನ್ 2 ಗಂಟೆ ಕಾಲ ಕಳೆದಿದ್ದ. ಹೋಟೆಲ್ ಬಿಲ್ ಪೇ ಮಾಡುವುದಕ್ಕೆ ಸ್ನೇಹಿತನಿಂದಲೇ ಹಣ ಹಾಕಿಸಿಕೊಂಡಿರುವುದು ಕೂಡ ಬಯಲಾಗಿದೆ. ಮೈಸೂರಿನ ಕೆಆರ್ಎಸ್ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಹೆಸರಿಡುವ ವಿಚಾರ ಭಾರಿ ಚರ್ಚೆ ಆಗ್ತಿದೆ. ನಿನ್ನೆ ವಿವಿಧ ಸಂಘಟನೆಯ ಸದಸ್ಯರು ಕೆಆರ್ಎಸ್ ರಸ್ತೆಗೆ ಪ್ರಿನ್ಸೆಸ್ ರಸ್ತೆ ಅಂತ ಸ್ಟಿಕ್ಕರ್ ಅಂಟಿಸಿ ಪೂಜೆ ಮಾಡಿದರು. ಆದರೆ ರಾತ್ರೋರಾತ್ರಿ ಪ್ರಿನ್ಸೆಸ್ ರಸ್ತೆ ಸ್ಟಿಕ್ಕರ್ ಅನ್ನು ತೆರವುಗೊಳಿಸಲಾಗಿದೆ. ಮೈಸೂರಿನ ಕೆಆರ್ಎಸ್ ರಸ್ತೆಗೆ ಪ್ರಿನ್ಸೆಸ್ ಹೆಸರಿತ್ತು ಅನ್ನೋದಕ್ಕೆ ಮತ್ತೊಂದು ದಾಖಲೆ ಲಭ್ಯವಾಗಿದೆ. 1921ರಲ್ಲಿ ಪ್ರಿನ್ಸೆಸ್ ರಸ್ತೆ ಎಂದು ನಮೂದಾಗಿರುವಂತಹ ನಕ್ಷೆ ಸಹ ಲಭ್ಯವಾಗಿದೆ. ನಕ್ಷೆಯಲ್ಲಿ ನಗರಾಭಿವೃದ್ಧಿ ಟ್ರಸ್ಟ್ ಬೋರ್ಡ್ ಮೈಸೂರು ಚೇರ್ಮನ್ ಸಹಿ ಕೂಡ ಇದೆ. ಮೈಸೂರಿನ ಕೆಆರ್ಎಸ್ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಹೆಸರಿಡಲು ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ವಿರೋಧಿಸಿದ್ದಾರೆ. ಪ್ರಿನ್ಸೆಸ್ ರಸ್ತೆ ಬಗ್ಗೆ ದಾಖಲೆ ಸಂಗ್ರಹಿಸಿದಂತ ಕೃಷ್ಣ ಅದನ್ನು ಪಾಲಿಕೆ ಆಯುಕ್ತರಿಗೆ ನೀಡಲು ನಿರ್ಧಾರ ಮಾಡಿದ್ದಾರೆ. ಖುದ್ದು ಸಿಎಂ ಜೊತೆಗೆ ರಸ್ತೆಗೆ ಹೆಸರಿಡೋ ಬಗ್ಗೆ ಮಾತನಾಡ್ತೇನೆ, ಸಿದ್ದರಾಮಯ್ಯರೇ ಬೇಡ ಅನ್ನೋ ನಂಬಿಕೆ ನನಗಿದೆ ಅಂತ ಟಿವಿ9ಗೆ ಮೈಸೂರಿನಲ್ಲಿ ಪ್ರೊಫೆಸರ್ ನಂಜಾರಸ್ ಅರಸ್ ಹೇಳಿದ್ದಾರೆ. ಸಿದ್ದರಾಮಯ್ಯ ಹೆಸರು ಕೆಡಿಸುವಂತ ಕೆಲಸ ಮಾಡಲಾಗ್ತಿದೆ ಅಂತ ಅವರು ಕಿಡಿಕಾರಿದ್ದಾರೆ. ರಾಜಮನೆತನದ ಕೊಡುಗೆಯನ್ನು ಗುರುತಿಸಿ ಗೌರವಿಸಬೇಕು ಅಂತ ಮೈಸೂರು ಸಂಸದ ಯದುವೀರ್ ಆಗ್ರಹಿಸಿದ್ದಾರೆ. ಈ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿರುವಂತವರು ಪ್ರಿನ್ಸೆಸ್ ರಸ್ತೆ ಅಂತ ಹೆಸರಿದ್ದಕ್ಕೆ ಮ್ಯಾಪ್ ಪತ್ರ ವ್ಯವಹಾರದ ದಾಖಲೆಗಳನ್ನು ರಿಲೀಸ್ ಮಾಡಿದ್ದಾರೆ.
ಆಸ್ಪತ್ರೆಗಳಲ್ಲಿ ಬಾಣಂತಿಯರ ಸಾವಿಗೆ ಸರ್ಕಾರವೇ ನೇರ ಹೊಣೆ ಅಂತ ಬೆಂಗಳೂರಿನಲ್ಲಿ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ದೆಹಲಿಗೆ ಹೋಗಿ ದೂರು ಕೊಡುವುದಾಗಿ ಸಚಿವರೇ ಹೇಳಿದ್ರು, ಯಾಕಿನ್ನೂ ಹೋಗಿ ದೂರು ಕೊಟ್ಟಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವುಗಳನ್ನು ಖಂಡಿಸಿ ಕೊಪ್ಪಳದ ಬಸವೇಶ್ವರ ವೃತ್ತದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ ಮಾಡಿತು. ಬಿಜೆಪಿ ಮಹಿಳಾ ಮೋರ್ಚಾ ಪ್ರತಿಭಟನೆ ನಡೆಸಿ ಸಿಎಂ ಮತ್ತು ಆರೋಗ್ಯ ಸಚಿವರ ರಾಜೀನಾಮೆಗೆ ಆಗ್ರಹಿಸಿತು. ವಿಜೇಂದ್ರ ದೆಹಲಿ ಭೇಟಿ ಬೆನ್ನಲ್ಲೇ ಇವತ್ತು ರಾಜ್ಯಕ್ಕೆ ಕೇಂದ್ರ ಸಚಿವ ಹಾಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಆಗಮಿಸ್ತಾ ಇದ್ದಾರೆ. ನಾಳೆ ನಿಮಾನ್ಸ್ ಸುವರ್ಣ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿರುವಂತಹ ಅವರನ್ನ ರಾಜ್ಯ ಬಿಜೆಪಿ ನಾಯಕರು ಭೇಟಿಯಾಗುವಂತ ಸಾಧ್ಯತೆ ಇದೆ. ಕೇಸರಿ ಮನೆಯಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದೆ. ವಿಜೇಂದ್ರ ಬಣದ ವಿರುದ್ಧ ಶಾಸಕ ಯತ್ನಾಳ್ ಸಮರ ಸಾರಿದ್ದಾರೆ. ವಿಜೇಂದ್ರ ದೆಹಲಿ ಭೇಟಿಗೆ ಯತ್ನಾಳ್ ತಿರುಗೇಟು ಕೊಟ್ಟಿದ್ದಾರೆ. ವಿಜೇಂದ್ರ ಒಳ್ಳೆ ಸುದ್ದಿ ಹೇಳಿ, ನನ್ನ ಜೊತೆ ಅನೇಕ ಜನರಿದ್ದಾರೆ ಅಂತ ಟಿವಿ9ಗೆ ಬಿಜೆಪಿ ಶಾಸಕ ಯತ್ನಾಳ್ ಹೇಳಿದ್ದಾರೆ. ಸಚಿವರ ಇಲಾಖೆ ಕೆಲಸ ಸೇರಿ ಹಲವು ವಿಚಾರದ ಹೈಕಮಾಂಡ್ ಮಾಹಿತಿ ಕೇಳಿತ್ತು. ಇವುಗಳೆಲ್ಲದರ ಬಗ್ಗೆ ಹೈಕಮಾಂಡ್ಗೆ ನನ್ನ ಇಲಾಖೆಯ ವರದಿಯನ್ನ ಕೊಟ್ಟಿದೆ ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಎಲ್ಲಾ ಸಚಿವರು ಅವರವರ ವರದಿಯನ್ನ ಕಳಿಸಿದ್ದಾರೆ ಅಂತ ಹೇಳಿದ್ದಾರೆ. ಅಂಬೇಡ್ಕರ್ ವಿರುದ್ಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ವಿರೋಧಿಸಿ ಜನವರಿ 7ಕ್ಕೆ ಮೈಸೂರು ಮಂಡ್ಯ ಜಿಲ್ಲೆ ಬಂದ್ಗೆ ಕರೆ ನೀಡಲಾಗಿದೆ. ಪ್ರಗತಿಪರ ಸಂಘಟನೆ ಅಂಬೇಡ್ಕರ್ ಸಂಘದಿಂದ ಬಂದ್ಗೆ ಕರೆ ನೀಡಲಾಗಿದ್ದು, ಮೈಸೂರಿನ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ಮಂಡ್ಯದಲ್ಲೂ ಐಶ್ವರ್ಯ ವಿರುದ್ಧ ವಂಚನೆ ಕೇಸ್ ದಾಖಲಾಗಿದೆ. ನಾನು ಡಿಕೆ ಸುರೇಶ್ ತಂಗಿ ನಿಖಿಲ್, ಅನಿತಾ ಕುಮಾರಸ್ವಾಮಿ ಬಹಳ ಪರಿಚಿತರು ಅಂತ ರವಿಕುಮಾರ್ ಪೂರ್ಣಿಮಾಗೆ ನಂಬಿಸಿದ್ದಾಗಿ ಇದೀಗ ಎಫ್ಐಆರ್ ದಾಖಲಾಗಿದೆ. ಡಿಕೆ ಸುರೇಶ್ ಹೆಸರು ಬಳಸಿ ಐಶ್ವರ್ಯಗೌಡ ವಂಚನೆ ಕೇಸ್ ಸಂಬಂಧ ಐಶ್ವರ್ಯಗೌಡರಿಗೆ ಆರ್ಆರ್ ನಗರ ಪೊಲೀಸರು ಮತ್ತೊಮ್ಮೆ ನೋಟಿಸ್ ಕೊಟ್ಟಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಐಶ್ವರ್ಯ ವಿಚಾರಣೆಗೆ ಹಾಜರಾಗಬೇಕಿತ್ತು. ಹಾಜರಾಗದ ಹಿನ್ನೆಲೆ ಮತ್ತೊಮ್ಮೆ ನೋಟಿಸ್ ನೀಡಲಾಗಿದೆ. ವರ್ತೂರು ಪ್ರಕಾಶ್ ಆಪ್ತೆ ಶ್ವೇತಾಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಶಿವಮೊಗ್ಗದ ಪ್ರಗತಿ ಜ್ಯುವೆಲರಿ ಮಾಲೀಕನಿಗೆ ವಂಚಿಸಿದ್ದ ಕೇಸ್ನಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಶ್ವೇತಾಳನ್ನ ವಶಕ್ಕೆ ಕೇಳುವಂತ ಸಾಧ್ಯತೆ ಇದೆ. ಈಗಾಗಲೇ ಸದ್ಯ ಶ್ವೇತಾ ಜೈಲಿನಲ್ಲಿದ್ದಾಳೆ. ಲಕ್ಷಾಂತರ ಬಡ್ಡಿ ಕಟ್ಟಿದ್ರೂ ಹೆಚ್ಚಿನ ಬಡ್ಡಿಗಾಗಿ ಕಿರುಕುಳ ಕೊಡ್ತಿದ್ದಂತ ಕೋನದಾಸನಪುರ ಮಹಿಳೆ ಶಾರದಮ್ಮ ವಿರುದ್ಧ ಬೆಂಗಳೂರು ಪೂರ್ವ ಅವಲಹಳ್ಳಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. 4 ಮಹಿಳೆಯರು ಈಕೆ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ರು. ಮನೆಗೆ ನುಗ್ಗಿ ಧಮಕಿ ಹಾಕಿ ಬೆಲೆ ಬಾಳುವಂತ ವಸ್ತು ಹೊತ್ತೊಯ್ದು ಆರೋಪ ಇವ್ರ ಮೇಲಿದೆ. ದಾವಣಗೆರೆ ಹರಿಹರ ನಗರದ ಗುತ್ತಿಗೆದಾರ ಮೊಹಮ್ಮದ್ ಮಜರ್ ಎಸ್ಎಫ್ಸಿ ವಿಶೇಷ ಅನುದಾನದಲ್ಲಿ ಕಾಮಗಾರಿ ಮಾಡಿದ್ರೂ ಹಣ ಬಿಡುಗಡೆಯಾಗಿಲ್ಲ. ಮಗಳ ಮದುವೆಗೆ ಹಣ ಕೊಡಿ, ಇಲ್ಲ ದಯಾಮರಣಕ್ಕೆ ಅವಕಾಶ ನೀಡಿ ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಮಾದೇವಪುರದ ಬಿನಾರಾಯಣಪುರದಲ್ಲಿ ಯಮಹ ಶೋರೂಮ್ನಲ್ಲಿ ಆಕಸ್ಮಿಕ ಅಗ್ನಿ ಅವಘಡ ಸಂಭವಿಸಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿದ್ದು 60ಕ್ಕೂ ಹೆಚ್ಚು ಬೈಕ್ಗಳು ಬೆಂಕಿಗಾಹುತಿಯಾಗಿವೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದ ರೋಗಿ ನಾಪತ್ತೆಯಾಗಿದ್ದಾನೆ. ಡಿಸೆಂಬರ್ 26ನೇ ತಾರೀಕು ಕಿಮ್ಸ್ ಆಸ್ಪತ್ರೆಯಲ್ಲಿ ಮೆದುಳು ಸಂಬಂಧಿ ಕಾಯಿಲೆಗೆ ಚಿಕಿತ್ಸೆಯನ್ನು ಪಡಿತಾ ಇದ್ದಂತ ಯಲ್ಲಪ್ಪ ಇವತ್ತು ಬೆಳಗಿನ ಜಾವ ಬೆಡ್ನಿಂದ ಎದ್ದು ಹೋಗಿದ್ದಾನೆ. ಸಂಬಂಧಿಕರು ವಿದ್ಯಾನಗರ ಠಾಣೆಗೆ ದೂರು ನೀಡಿದ್ದಾರೆ. ಬೆಂಗಳೂರಿನ ಗೊರಗುಂಟೆಪಾಳ್ಯದಲ್ಲಿರುವಂತಹ ಬಿಪಿಒ ಕಂಪನಿಯಲ್ಲಿ ಟೆಲಿಕಾಲರ್ ಆಗಿದ್ದಂಥ ಯುವತಿ ನಾಪತ್ತೆಯಾಗಿದ್ದಾಳೆ. ಬಾಗಲಗುಂಟೆಯ ಬಾಡಿಗೆ ಮನೆಯೊಂದರಲ್ಲಿ ವಾಸವಿದ್ದಂಥ ಅರ್ಚನಾಳನ್ನ ಅನ್ಯಕೋಮಿನ ಯುವಕ ಕರೆದೊಯ್ದ ಶಂಕೆ ವ್ಯಕ್ತವಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಮನೆಗೆ ಬೆಂಕಿ ಬಿದ್ದು ಗೃಹೋಪಯೋಗಿ ವಸ್ತುಗಳು ಸುಟ್ಟು ಕರಕಲಾದಂಥ ಘಟನೆ ಬೀದರ್ನ ಸಿಂಧೋಲ್ ಗ್ರಾಮದಲ್ಲಾಗಿದೆ. ಬಟ್ಟೆ ದಿನಸಿ ಪದಾರ್ಥಗಳು ಸೇರಿ ವಸ್ತುಗಳೆಲ್ಲ ಬೆಂಕಿಗೆ ಆಹುತಿಯಾಗಿವೆ. ಶರಣಪ್ಪ ಎನ್ನುವರಿಗೆ ಸೇರಿದಂಥ ಮನೆಯಲ್ಲಿ ಕೂಡಿಟ್ಟಿದ್ದ ಹಣ ಕೂಡ ಅಲ್ಲಿ ಸುಟ್ಟು ಹೋಗಿದೆ. ಜೈಲು ಕೈದಿಗಳ ನಡುವೆ ಜಾತಿ ಆಧಾರಿತ ತಾರತಮ್ಯ ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ ಕೈದಿಗಳ ನಡುವೆ ಜಾತಿ ತಾರತಮ್ಯ ಮಾಡದಂತೆ ಎಲ್ಲ ರಾಜ್ಯಗಳಿಗೆ ಕೇಂದ್ರ ಗೃಹ ಸಚಿವಾಲಯ ಸೂಚನೆ ಕೊಟ್ಟಿದೆ. ಜಾತಿ ಆಧರಿಸಿ ಜೈಲಿನಲ್ಲಿ ಕೆಲಸ ನೀಡುವಂತಿಲ್ಲ ಅಂತ ಸೂಚಿಸಿದೆ. ಮಾಜಿ ಕ್ರಿಕೆಟಿಗ ವಿನೋದ್ ಕಾಂಬ್ಳಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಭಾರತ ಕ್ರಿಕೆಟ್ ತಂಡದ ಜರ್ಸಿಯನ್ನು ತೊಟ್ಟು ಕಾಂಬ್ಳಿ ಆಸ್ಪತ್ರೆಯಿಂದ ನಿರ್ಗಮಿಸಿದ್ದಾರೆ. ಮೂತ್ರಕೋಶದಲ್ಲಿ ಸೋಂಕು, ಸ್ನಾಯು ಸೆಳೆತದಿಂದಾಗಿ ಬಳಲ್ತಾ ಇದ್ದಂಥ ಸಚಿನ್ ಬಾಲ್ಯದ ಗೆಳೆಯನ ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿತ್ತು. ಹಿಂದೂ ಸನ್ಯಾಸಿ ಚಿನ್ಮಯಿ ದಾಸ್ ಜಾಮೀನು ಅರ್ಜಿಯನ್ನ ಬಾಂಗ್ಲಾದೇಶದ ಚತ್ತೋಗ್ರಾಮ್ ಕೋರ್ಟ್ ವಜಾಗೊಳಿಸಿದೆ. ದೇಶದ್ರೋಹ ಆರೋಪದ ಮೇಲೆ ಚಿನ್ಮಯಿ ದಾಸ್ ಅವರನ್ನ ನವೆಂಬರ್ 25ನೇ ತಾರೀಕು ಬಂಧಿಸಲಾಗಿತ್ತು.